ಸಕಲೇಶಪುರದಲ್ಲಿ ಚಹಾ ಗ್ರಾಹಕರ ಮೇಲೆ ಹಲ್ಲೆ, ಕಿಕ್ಕೇರಿ ಛಾಯಾ ಸಂಘದಿಂದ ತೀವ್ರ ಖಂಡನೆ, ಪೊಲೀಸರಿಗೆ ದೂರು. ಸಕಲೇಶಪುರ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಸಮೀಪ ನಿನ್ನೆ ಬೆಳಗ್ಗೆ ಫೋಟೋಶೂಟ್ಗೆ ತೆರಳಿದ್ದ ಛಾಯಾಗ್ರಾಹಕರು ಮತ್ತು ವಿಡಿಯೋಗ್ರಾಫರ್ಗಳ ಮೇಲೆ ಕೆಲವು ಕಿಡಿಗೇಡಿಗಳು ಸ್ಥಳೀಯರು ಅಂತ ಹೇಳಿಕೊಂಡು ನಡೆಸಿದ ಹಲ್ಲೆ ಪ್ರಕರಣವನ್ನು ಕಿಕ್ಕೇರಿ ಛಾಯಾ ಸಂಘ ತೀವ್ರವಾಗಿ ಖಂಡಿಸಿದೆ. ವೃತ್ತಿ ನಿರ್ವಹಿಸ್ತಾ ಇದ್ದ ಛಾಯಾಗ್ರಾಹಕರ ಮೇಲೆ ಗುಂಡಾಗಿರಿ ನಡೆಸಿರುವುದು ಅತ್ಯಂತ ಖಂಡನೀಯವಾಗಿದ್ದು, ಇಂತಹ ಘಟನೆಗಳು ಸಮಾಜದಲ್ಲಿ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಾ ಇವೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂಘ ಒತ್ತಾಯಿಸಿದೆ. ಈ ಸಂಬಂಧವಾಗಿ ಕಿಕ್ಕೇರಿ ಪೊಲೀಸ್ ಠಾಣೆಗೆ ದೂರು ನೀಡಿ ಮಾತನಾಡಿರುವ ಛಾಯಾ ಸಂಘದ ಅಧ್ಯಕ್ಷರು ರಾಜು ಅವರು, ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ತನಿಖೆ ನಡೆಸಿ ಹಲ್ಲೆ ನಡೆಸಿದ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಹಲ್ಲೆಗೆ ಒಳಗಾದ ಛಾಯಾಗ್ರಾಹಕರು ಮತ್ತು ವಿಡಿಯೋಗ್ರಾಫರ್ಗಳಿಗೆ ಸೂಕ್ತ ನ್ಯಾಯ ಹಾಗೂ ರಕ್ಷಣೆಯನ್ನು ಒದಗಿಸಬೇಕು. ಇದೇ ರೀತಿಯ ಘಟನೆಗಳು ಮರುಕಳಿಸದಂತೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂಘ ಆಗ್ರಹಿಸಿದೆ. ತಕ್ಷಣ ಕ್ರಮ ಕೈಗೊಳ್ಳದೇ ಇದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಕೂಡ ಕಿಕ್ಕೇರಿ ಛಾಯಾ ಸಂಘ ಎಚ್ಚರಿಕೆ ನೀಡಿದೆ. ಸಂದರ್ಭದಲ್ಲಿ ಕಿಕ್ಕೇರಿ ಛಾಯಾ ಸಂಘದ ಅಧ್ಯಕ್ಷರು ರಾಜು, ಉಪಾಧ್ಯಕ್ಷರು ಕುಮಾರ್, ಕಾರ್ಯದರ್ಶಿ ಮಹೇಶ್, ಖಜಾಂಚಿ ಮೋಹನ್, ನಿರ್ದೇಶಕರುಗಳು ರೋಹಿತ್, ಚಂದ್ರು, ಸದಸ್ಯರುಗಳಾದ ಪುನೀತ್, ಯಶು, ಪ್ರಜ್ವಲ್, ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗಿಯಾಗಿದ್ದರು. ವರದಿ ಮಹೇಶ್ ಕರೋಟಿ, ನೇರವಾಣಿ ನ್ಯೂಸ್. ನಿನ್ನೆ ಸಕಲೇಶಪುರದಲ್ಲಿ ನಮ್ಮ ಛಾಯಾಗ್ರಾಹಕರು ಹಾಸನ ಮತ್ತು ಬೆಂಗಳೂರಿನವರು ಫೋಟೋಗ್ರಫಿಗೆ ಪ್ರೀ ವೆಡ್ಡಿಂಗ್ ಅಂತ ಏನು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಎಂದಿನಂತೆ ಫೋಟೋಶೂಟ್ ಹೆಂಗ್ ನಡೀತಿದ್ದೋ ಅದರಂತೆ ಇವರು ಯಥಾಸ್ಥಿತಿ ಫೋಟೋಶೂಟ್ಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಕಿಡಿಗೇಡಿಗಳು ದುರುದ್ದೇಶದಿಂದ ನಮ್ಮ ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆ ಮಾಡಿ ಅವರನ್ನ ಮನಬಂದಂತೆ ಹೊಡೆದು ಮತ್ತೆ ತಿರ್ಗಾ ಕೂಡ ಅವರು ದೂರನ್ನು ಕೊಟ್ಟರು ಕೂಡ ಪೊಲೀಸ್ ಠಾಣೆ ಎದುರುಗಡೆ ಕೂಡ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಬಹಳ ರಿಕ್ವೆಸ್ಟ್ ಇಂದ ಸರ್ ಬಿಡಿ ಸರ್ ಹೊಡಿಬೇಡಿ ಅಂದ್ರು ಕೂಡ ಅವರನ್ನ ಮನುಷ್ಯತ್ವ ಇಲ್ದನೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರನ್ನ ತೀವ್ರವಾಗಿ ನಾವು ಖಂಡಿಸ್ತಾ ಇಂಥ ಕಿಡಿಗೇಡಿಗಳಿಗೆ ಅಲ್ಲಿ ಸ್ಥಳೀಯರು ಕೂಡ ಸಹಕಾರ ಬೆಂಬಲ ಕೊಡಬೇಡಿ. ಯಾಕೆ ಅಂದ್ರೆ ಹಾಸನ ಅಂದ್ರೆ ನಾವು ಎಲ್ಲರೂ ಕೂಡ ಒಂದು ಸೌಜನ್ಯಯುತವಾದ ಜಿಲ್ಲೆ ಅಂತ ಅನ್ಕೊಂಡಿದ್ವಿ. ಅಂತ ಜಿಲ್ಲೆಯ ಹೆಸರನ್ನ ಕೆಡಿಸ್ತಕ್ಕಂಥ ಇಂಥ ಕಿಡಿಗೇಡಿಗಳಿಗೆ ಬೆಂಬಲವನ್ನ ಕೊಡದೆ ಇನ್ನು ಮುಂದೆ ನಮ್ಮ ಛಾಯಾಗ್ರಾಹಕರು ಎಲ್ಲೇ ಹೋದ್ರೂ ಕೂಡ ಅವರಿಗೆ ಸೂಕ್ತ ರಕ್ಷಣೆಯನ್ನ ಕೊಡುವಂತ ಮೂಲಕ ಇವತ್ತು ನಾವೇನು ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಕೂಡ ನಮ್ಮ ಕಿಕ್ಕೇರಿ ಛಾಯಾ ಸಂಘ ಕಿಕ್ಕೇರಿ ವತಿಯಿಂದನೂ ಕೂಡ ನಾವು ಇವತ್ತು ಮನವಿಯನ್ನ ಕೊಟ್ಟಿದ್ದೀವಿ. ಇಂಥ ಕಿಡಿಗೇಡಿಗಳ ಮೇಲೆ ನಿಜವಾಗ್ಲೂ ಅವ್ರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಂಡು ಅವ್ರ ಮೇಲೆ ಯಾವ್ಯಾವ ಸೆಕ್ಷನ್ ಕೇಸ್ಗಳನ್ನ ಈಗ ಆಲ್ರೆಡಿ ಹಾಕಿದ್ದಾರೆ, ಇನ್ನು ಯಾವ ಕೇಸ್ಗಳನ್ನ ಅವ್ರ ಮೇಲೆ ಹಾಕಿ ಇಂಥ ಕಿಡಿಗೇಡಿಗಳಿಗೆ ಪಾಠ ಕಲಿಸಬೇಕು ಅಂತ ಕೆಲಸವನ್ನ ಆಗ್ಬೇಕು ಅನ್ನುವಂತಕ್ಕಂಥ ಮಾತನ್ನ ಈ ಮೂಲಕ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕಿಕ್ಕೇರಿ ಛಾಯಾ ಸಂಘದಿಂದ ಮನವಿಯನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನು ನಮ್ಮ ರಾಜ್ಯ ಛಾಯಾ ಸಂಘಗಳು ಕೆಪಿಎ ಯಾವ ಸಂಘಗಳ ಕರೆಗಳನ್ನು ಕೊಡ್ತದೆ, ಇಲ್ಲ ಹಾಸನ ಜಿಲ್ಲೆ ಸಂಘಗಳು ಕರೆಯನ್ನು ಕೊಟ್ಟರೆ ಆ ಸಂಘಗಳಿಗೆ ನಾವು ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಛಾಯಾಗ್ರಾಹಕರ ಪರವಾಗಿ ನಾವು ಸದಾ ಬೆಂಬಲವನ್ನು ಕೊಡ್ತೀವಿ ಅಂತಕ್ಕಂಥ ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಇಂಥ ಕಿಡಿಗೇಡಿಗಳು ಎಲ್ಲೂ ಕೂಡ ಈ ತರದ ಬಾಲ ಬಿಚ್ಚದಂತೆ ಅವರಿಗೆ ಕಠಿಣ ಕ್ರಮ ಆಗಲಿ ಅಂತಕ್ಕಂಥದ್ದನ್ನ ಈ ಮೂಲಕ ತಿಳಿಸ್ತಾ ಇದ್ದೀವಿ.